ಇವತ್ತು ಬಿಡುಗಡೆ ಆಗಿರೋದು. ತನ್ನ ಗಂಡನನ್ನ ಜೈಲಿಂದ ಕರ್ಕೊಂಡು ಹೋಗಿದ್ದಾರೆ ಮಲ್ಲಿಕಾ. ಈ ಸಂದರ್ಭದಲ್ಲಿ ಯಾರ್ಯಾರು ಇವರನ್ನ ನಂಬಿಸಿ ಕೈಬಿಟ್ರು, ಏನೇನಾಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಚಿನ್ನಯ್ಯ ಹೇಳೋದೇನು? ಚಿನ್ನಯ್ಯನ ಜೀವಕ್ಕೆ ಭಯ ಇದೆಯಾ? ಇನ್ನ ಜಾಮೀನ್ ಮೇಲೆ ಆಚೆ ಬಂದಿರುವಂತಹ ಮಾಸ್ಕ್ ಮ್ಯಾನ್ ಆಫ್ಟರ್ ಲಾಂಗ್ ಟೈಮ್ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗ್ತಾರಾ? ಧರ್ಮಸ್ಥಳಕ್ಕೆ ಹೋಗ್ತಾರಾ? ತಮ್ಮ ತಪ್ಪುಗಳನ್ನ ಧರ್ಮಾಧಿಕಾರಿಗಳ ಎದುರುಗಡೆ ಒಪ್ಕೋತಾರಾ? ಹಲವು ವಿಚಾರಗಳನ್ನ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ನನ್ನ ಗಂಡನನ್ನ ನಂಬಿಸಿ ಕೈಬಿಡ್ತು, ನನ್ನ ಗಂಡ ಜೈಲಲ್ಲಿರೋ ಹಾಗೆ ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನ ಮಲ್ಲಿಕಾ ಹೇಳಿಕೊಂಡಿದ್ದಾರೆ. ಇವತ್ತು ಬಿಡುಗಡೆ ಆಗಿರೋದು. ತನ್ನ ಗಂಡನನ್ನ ಜೈಲಿಂದ ಕರ್ಕೊಂಡು ಹೋಗಿದ್ದಾರೆ ಮಲ್ಲಿಕಾ. ಈ ಸಂದರ್ಭದಲ್ಲಿ ಯಾರ್ಯಾರು ಇವರನ್ನ ನಂಬಿಸಿ ಕೈಬಿಟ್ರು, ಏನೇನಾಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಚಿನ್ನಯ್ಯ ಹೇಳೋದೇನು? ಚಿನ್ನಯ್ಯನ ಜೀವಕ್ಕೆ ಭಯ ಇದೆಯಾ? ಇನ್ನ ಜಾಮೀನ್ ಮೇಲೆ ಆಚೆ ಬಂದಿರುವಂತಹ ಮಾಸ್ಕ್ ಮ್ಯಾನ್ ಆಫ್ಟರ್ ಲಾಂಗ್ ಟೈಮ್ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗ್ತಾರಾ? ಧರ್ಮಸ್ಥಳಕ್ಕೆ ಹೋಗ್ತಾರಾ? ತಮ್ಮ ತಪ್ಪುಗಳನ್ನ ಧರ್ಮಾಧಿಕಾರಿಗಳ ಎದುರುಗಡೆ ಒಪ್ಕೋತಾರಾ? ಹಲವು ವಿಚಾರಗಳನ್ನ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ನನ್ನ ಗಂಡನನ್ನ ನಂಬಿಸಿ ಕೈಬಿಡ್ತು, ನನ್ನ ಗಂಡ ಜೈಲಲ್ಲಿರೋ ಹಾಗೆ ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನ ಮಲ್ಲಿಕಾ ಹೇಳಿಕೊಂಡಿದ್ದಾರೆ. ಇವತ್ತು ಬಿಡುಗಡೆ ಆಗಿರೋದು. ತನ್ನ ಗಂಡನನ್ನ ಜೈಲಿಂದ ಕರ್ಕೊಂಡು ಹೋಗಿದ್ದಾರೆ ಮಲ್ಲಿಕಾ. ಈ ಸಂದರ್ಭದಲ್ಲಿ ಯಾರ್ಯಾರು ಇವರನ್ನ ನಂಬಿಸಿ ಕೈಬಿಟ್ರು, ಏನೇನಾಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಚಿನ್ನಯ್ಯ ಹೇಳೋದೇನು? ಚಿನ್ನಯ್ಯನ ಜೀವಕ್ಕೆ ಭಯ ಇದೆಯಾ? ಇನ್ನ ಜಾಮೀನ್ ಮೇಲೆ ಆಚೆ ಬಂದಿರುವಂತಹ ಮಾಸ್ಕ್ ಮ್ಯಾನ್ ಆಫ್ಟರ್ ಲಾಂಗ್ ಟೈಮ್ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗ್ತಾರಾ? ಧರ್ಮಸ್ಥಳಕ್ಕೆ ಹೋಗ್ತಾರಾ? ತಮ್ಮ ತಪ್ಪುಗಳನ್ನ ಧರ್ಮಾಧಿಕಾರಿಗಳ ಎದುರುಗಡೆ ಒಪ್ಕೋತಾರಾ? ಹಲವು ವಿಚಾರಗಳನ್ನ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ನನ್ನ ಗಂಡನನ್ನ ನಂಬಿಸಿ ಕೈಬಿಡ್ತು, ನನ್ನ ಗಂಡ ಜೈಲಲ್ಲಿರೋ ಹಾಗೆ ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನ ಮಲ್ಲಿಕಾ ಹೇಳಿಕೊಂಡಿದ್ದಾರೆ. ಇವತ್ತು ಬಿಡುಗಡೆ ಆಗಿರೋದು. ತನ್ನ ಗಂಡನನ್ನ ಜೈಲಿಂದ ಕರ್ಕೊಂಡು ಹೋಗಿದ್ದಾರೆ ಮಲ್ಲಿಕಾ. ಈ ಸಂದರ್ಭದಲ್ಲಿ ಯಾರ್ಯಾರು ಇವರನ್ನ ನಂಬಿಸಿ ಕೈಬಿಟ್ರು, ಏನೇನಾಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಚಿನ್ನಯ್ಯ ಹೇಳೋದೇನು? ಚಿನ್ನಯ್ಯನ ಜೀವಕ್ಕೆ ಭಯ ಇದೆಯಾ? ಇನ್ನ ಜಾಮೀನ್ ಮೇಲೆ ಆಚೆ ಬಂದಿರುವಂತಹ ಮಾಸ್ಕ್ ಮ್ಯಾನ್ ಆಫ್ಟರ್ ಲಾಂಗ್ ಟೈಮ್ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗ್ತಾರಾ? ಧರ್ಮಸ್ಥಳಕ್ಕೆ ಹೋಗ್ತಾರಾ? ತಮ್ಮ ತಪ್ಪುಗಳನ್ನ ಧರ್ಮಾಧಿಕಾರಿಗಳ ಎದುರುಗಡೆ ಒಪ್ಕೋತಾರಾ? ಹಲವು ವಿಚಾರಗಳನ್ನ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ನನ್ನ ಗಂಡನನ್ನ ನಂಬಿಸಿ ಕೈಬಿಡ್ತು, ನನ್ನ ಗಂಡ ಜೈಲಲ್ಲಿರೋ ಹಾಗೆ ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನ ಮಲ್ಲಿಕಾ ಹೇಳಿಕೊಂಡಿದ್ದಾರೆ. ಇವತ್ತು ಬಿಡುಗಡೆ ಆಗಿರೋದು. ತನ್ನ ಗಂಡನನ್ನ ಜೈಲಿಂದ ಕರ್ಕೊಂಡು ಹೋಗಿದ್ದಾರೆ ಮಲ್ಲಿಕಾ. ಈ ಸಂದರ್ಭದಲ್ಲಿ ಯಾರ್ಯಾರು ಇವರನ್ನ ನಂಬಿಸಿ ಕೈಬಿಟ್ರು, ಏನೇನಾಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಚಿನ್ನಯ್ಯ ಹೇಳೋದೇನು? ಚಿನ್ನಯ್ಯನ ಜೀವಕ್ಕೆ ಭಯ ಇದೆಯಾ? ಇನ್ನ ಜಾಮೀನ್ ಮೇಲೆ ಆಚೆ ಬಂದಿರುವಂತಹ ಮಾಸ್ಕ್ ಮ್ಯಾನ್ ಆಫ್ಟರ್ ಲಾಂಗ್ ಟೈಮ್ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗ್ತಾರಾ? ಧರ್ಮಸ್ಥಳಕ್ಕೆ ಹೋಗ್ತಾರಾ? ತಮ್ಮ ತಪ್ಪುಗಳನ್ನ ಧರ್ಮಾಧಿಕಾರಿಗಳ ಎದುರುಗಡೆ ಒಪ್ಕೋತಾರಾ? ಹಲವು ವಿಚಾರಗಳನ್ನ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ನನ್ನ ಗಂಡನನ್ನ ನಂಬಿಸಿ ಕೈಬಿಡ್ತು, ನನ್ನ ಗಂಡ ಜೈಲಲ್ಲಿರೋ ಹಾಗೆ ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನ ಮಲ್ಲಿಕಾ ಹೇಳಿಕೊಂಡಿದ್ದಾರೆ. ಇವತ್ತು ಬಿಡುಗಡೆ ಆಗಿರೋದು. ತನ್ನ ಗಂಡನನ್ನ ಜೈಲಿಂದ ಕರ್ಕೊಂಡು ಹೋಗಿದ್ದಾರೆ ಮಲ್ಲಿಕಾ. ಈ ಸಂದರ್ಭದಲ್ಲಿ ಯಾರ್ಯಾರು ಇವರನ್ನ ನಂಬಿಸಿ ಕೈಬಿಟ್ರು, ಏನೇನಾಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಚಿನ್ನಯ್ಯ ಹೇಳೋದೇನು? ಚಿನ್ನಯ್ಯನ ಜೀವಕ್ಕೆ ಭಯ ಇದೆಯಾ?
ಇನ್ನ ಜಾಮೀನ್ ಮೇಲೆ ಆಚೆ ಬಂದಿರುವಂತಹ ಮಾಸ್ಕ್ ಮ್ಯಾನ್ ಆಫ್ಟರ್ ಲಾಂಗ್ ಟೈಮ್ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗ್ತಾರಾ, ಧರ್ಮಸ್ಥಳಕ್ಕೆ ಹೋಗ್ತಾರಾ, ತಮ್ಮ ತಪ್ಪುಗಳನ್ನ ಧರ್ಮಾಧಿಕಾರಿಗಳ ಎದುರುಗಡೆ ಒಪ್ಕೋತಾರಾ? ಹಲವು ವಿಚಾರಗಳನ್ನ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ನನ್ನ ಗಂಡನನ್ನ ನಂಬಿಸಿ ಕೈಬಿಡ್ತು, ನನ್ನ ಗಂಡ ಜೈಲಲ್ಲಿರೋ ಹಾಗೆ ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನ ಮಲ್ಲಿಕಾ ಹೇಳಿಕೊಂಡಿದ್ದಾರೆ. ಇವತ್ತು ಬಿಡುಗಡೆ ಆಗಿರೋದು, ತನ್ನ ಗಂಡನನ್ನ ಜೈಲಿಂದ ಕರ್ಕೊಂಡು ಹೋಗಿದ್ದಾರೆ ಮಲ್ಲಿಕಾ. ಈ ಸಂದರ್ಭದಲ್ಲಿ ಯಾರ್ಯಾರು ಇವರನ್ನ ನಂಬಿಸಿ ಕೈಬಿಟ್ರು, ಏನೇನಾಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಚಿನ್ನಯ್ಯ ಹೇಳೋದೇನು? ಚಿನ್ನಯ್ಯನ ಜೀವಕ್ಕೆ ಭಯ ಇದೆಯಾ? ಇನ್ನ ಜಾಮೀನ್ ಮೇಲೆ ಆಚೆ ಬಂದಿರುವಂತಹ ಮಾಸ್ಕ್ ಮ್ಯಾನ್ ಆಫ್ಟರ್ ಲಾಂಗ್ ಟೈಮ್ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗ್ತಾರಾ, ಧರ್ಮಸ್ಥಳಕ್ಕೆ ಹೋಗ್ತಾರಾ, ತಮ್ಮ ತಪ್ಪುಗಳನ್ನ ಧರ್ಮಾಧಿಕಾರಿಗಳ ಎದುರುಗಡೆ ಒಪ್ಕೋತಾರಾ? ಹಲವು ವಿಚಾರಗಳನ್ನ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ನನ್ನ ಗಂಡನನ್ನ ನಂಬಿಸಿ ಕೈಬಿಡ್ತು, ನನ್ನ ಗಂಡ ಜೈಲಲ್ಲಿರೋ ಹಾಗೆ ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನ ಮಲ್ಲಿಕಾ ಹೇಳಿಕೊಂಡಿದ್ದಾರೆ. ಇವತ್ತು ಬಿಡುಗಡೆ ಆಗಿರೋದು, ತನ್ನ ಗಂಡನನ್ನ ಜೈಲಿಂದ ಕರ್ಕೊಂಡು ಹೋಗಿದ್ದಾರೆ ಮಲ್ಲಿಕಾ. ಈ ಸಂದರ್ಭದಲ್ಲಿ ಯಾರ್ಯಾರು ಇವರನ್ನ ನಂಬಿಸಿ ಕೈಬಿಟ್ರು, ಏನೇನಾಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಚಿನ್ನಯ್ಯ ಹೇಳೋದೇನು? ಚಿನ್ನಯ್ಯನ ಜೀವಕ್ಕೆ ಭಯ ಇದೆಯಾ? ಇನ್ನ ಜಾಮೀನ್ ಮೇಲೆ ಆಚೆ ಬಂದಿರುವಂತಹ ಮಾಸ್ಕ್ ಮ್ಯಾನ್ ಆಫ್ಟರ್ ಲಾಂಗ್ ಟೈಮ್ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗ್ತಾರಾ, ಧರ್ಮಸ್ಥಳಕ್ಕೆ ಹೋಗ್ತಾರಾ, ತಮ್ಮ ತಪ್ಪುಗಳನ್ನ ಧರ್ಮಾಧಿಕಾರಿಗಳ ಎದುರುಗಡೆ ಒಪ್ಕೋತಾರಾ? ಹಲವು ವಿಚಾರಗಳನ್ನ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ನನ್ನ ಗಂಡನನ್ನ ನಂಬಿಸಿ ಕೈಬಿಡ್ತು, ನನ್ನ ಗಂಡ ಜೈಲಲ್ಲಿರೋ ಹಾಗೆ ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನ ಮಲ್ಲಿಕಾ ಹೇಳಿಕೊಂಡಿದ್ದಾರೆ. ಇವತ್ತು ಬಿಡುಗಡೆ ಆಗಿರೋದು, ತನ್ನ ಗಂಡನನ್ನ ಜೈಲಿಂದ ಕರ್ಕೊಂಡು ಹೋಗಿದ್ದಾರೆ ಮಲ್ಲಿಕಾ. ಈ ಸಂದರ್ಭದಲ್ಲಿ ಯಾರ್ಯಾರು ಇವರನ್ನ ನಂಬಿಸಿ ಕೈಬಿಟ್ರು, ಏನೇನಾಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಚಿನ್ನಯ್ಯ ಹೇಳೋದೇನು? ಚಿನ್ನಯ್ಯನ ಜೀವಕ್ಕೆ ಭಯ ಇದೆಯಾ? ಇನ್ನ ಜಾಮೀನ್ ಮೇಲೆ ಆಚೆ ಬಂದಿರುವಂತಹ ಮಾಸ್ಕ್ ಮ್ಯಾನ್ ಆಫ್ಟರ್ ಲಾಂಗ್ ಟೈಮ್ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗ್ತಾರಾ, ಧರ್ಮಸ್ಥಳಕ್ಕೆ ಹೋಗ್ತಾರಾ, ತಮ್ಮ ತಪ್ಪುಗಳನ್ನ ಧರ್ಮಾಧಿಕಾರಿಗಳ ಎದುರುಗಡೆ ಒಪ್ಕೋತಾರಾ? ಹಲವು ವಿಚಾರಗಳನ್ನ ಮಾತಾಡಿದ್ದಾರೆ. ಬುರುಡೆ ಗ್ಯಾಂಗ್ ನನ್ನ ಗಂಡನನ್ನ ನಂಬಿಸಿ ಕೈಬಿಡ್ತು, ನನ್ನ ಗಂಡ ಜೈಲಲ್ಲಿರೋ ಹಾಗೆ ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನ ಮಲ್ಲಿಕಾ ಹೇಳಿಕೊಂಡಿದ್ದಾರೆ.